ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಡಿಸೆಂಬರ್ 17 ಬಹಳ ವಿಶೇಷವಾಗಿರುವಂತಹ ಬುಧವಾರ. ನಾಳೆಯ ಬುಧವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ. ಕುಬೇರ ದೇವನ ಅನುಗ್ರಹದಿಂದಾಗಿ ಈ ರಾಶಿಯವರ ಕಷ್ಟಗಳು ಕಳೆಯುವ ಸಮಯ ಹತ್ತಿರಕ್ಕೆ ಬಂದಿದೆ. ನಾಳೆಯಿಂದ ಕುಬೇರ ದೇವನ ಸಂಪೂರ್ಣವಾದ ಕೃಪಕಟಾಕ್ಷದಿಂದ ಇವರ ಬಾಳು ಬಂಗಾರವಾಗುತ್ತದೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಇವರು ಗ್ರಹಗತಿಗಳು ವಿಶೇಷವಾದ ಫಲವನ್ನು ನೀಡುತ್ತವೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ, ಯಾವ ರೀತಿ ಕಷ್ಟದಿಂದ ಹೊರಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ನಾಳೆಯಿಂದ ನಿಮ್ಮ ಖ್ಯಾತಿ ಅಭಿವೃದ್ಧಿಯಾಗುತ್ತೆ. ನಿಮ್ಮ ಕೀರ್ತಿ ಜಗತ್ತಿಗೆಲ್ಲ ತಿಳಿಯುವ ಸಮಯ ಬಂದಿದೆ. ಈ ಸಮಯ ನಿಮ್ಮ ವ್ಯವಹಾರದ ಖ್ಯಾತಿಯನ್ನ ಪಡೆಯೋದಕ್ಕೆ ಕೆಲವು ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ನೀವು ಹಿಂದಿನ ನೆನಪುಗಳನ್ನ ನೆನಪಿಸಿಕೊಳ್ತೀರಾ. ಇದರಿಂದ ಕೆಲವೊಂದಿಷ್ಟು ಮನಸ್ಸಿಗೆ ಆಘಾತವಾಗುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆಯಬಹುದು. ನೀವು ಹಳೆಯ ಹೂಡಿಕೆಗಳಿಂದ ಲಾಭವನ್ನ ಕಂಡುಕೊಳ್ಳಬಹುದು. ಆರ್ಥಿಕವಾಗಿ ನೀವು ಹಣದ ಒಳಹರಿವನ್ನ ನಿರೀಕ್ಷಿಸಬಹುದಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಹಳೆಯ ಸ್ನೇಹಿತರ ಸಂಪರ್ಕದಲ್ಲಿ ನೀವು ಭಾಗವಹಿಸಬಹುದು. ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಕಲ್ಪನಾ ಲೋಕದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀರಾ, ಆದರೆ ವಾಸ್ತವ ಜಗತ್ತಿನಲ್ಲಿ ಬದುಕಲು ಅದು ಸಾಕಾಗೋದಿಲ್ಲ ಎಂಬುದನ್ನು ತಿಳಿದುಕೊಳ್ಬೇಕು. ಕುಟುಂಬ ಮತ್ತು ಸಾಮಾಜಿಕ ಜೀವನವು ನಿಮಗೆ ಶಾಂತಿಯನ್ನು ತರುತ್ತದೆ ಮತ್ತು ನೀವು ಅವರೊಂದಿಗೆ ಹೊರಗೆ ಹೋಗುವ ಸಾಧ್ಯತೆಗಳಿದೆ. ಹಳೆಯ ಸ್ನೇಹಿತರೊಂದಿಗೆ ಭೇಟಿ ಸಾಕಷ್ಟು ಸಂತೋಷವನ್ನು ಹೆಚ್ಚು ಮಾಡುತ್ತೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಬಗ್ಗೆ ನಿಮಗೆ ವಿಶ್ವಾಸವಿರುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಪರಸ್ಪರ ಹೃದಯ ಸ್ಪರ್ಶಿ ಸಂದೇಶಗಳು ಬರುವಂತಹ ಸಾಧ್ಯತೆ ಇದ್ದು, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗುವ ಸೌಭಾಗ್ಯವನ್ನ ಬರಮಾಡಿಕೊಳ್ಳಬಹುದು. ನಿಮ್ಮ ಒಳ್ಳೆಯ ಕಾರ್ಯಗಳು ಇಂದು ಫಲಪ್ರದವಾದ ಫಲಿತಾಂಶವನ್ನ ತಂದುಕೊಡುತ್ತೆ. ಆರ್ಥಿಕವಾಗಿ ಹೊಸ ಯೋಜನೆ ಲಾಭದಾಯಕವಾಗಿರುತ್ತೆ. ನೀವು ಪರಿಚಯಸ್ಥರನ್ನ ಭೇಟಿಯಾಗಬಹುದು. ಈ ಹಳೆಯ ಸ್ನೇಹಿತ ಆಹ್ಲಾದಕರ ಸುದ್ದಿಗಳೊಂದಿಗೆ ನಿಮ್ಮನ್ನ ಅಚ್ಚರಿಗೊಳಿಸುವ ಸಾಧ್ಯತೆ ಇದೆ. ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಎಲ್ಲವನ್ನ ಎಚ್ಚರಿಕೆಯಿಂದ ಗಮನಿಸುವುದು ಅವಶ್ಯಕ. ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇದೆ. ಇದು ನಿಮ್ಮ ಜೇಬಿನ ಮೇಲೆ ಹಿಡಿತವಿರಲಿ. ನಾಳೆಯಿಂದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಒತ್ತಡ ದೂರವಾಗುತ್ತೆ. ಕೆಲವು ಸವಾಲಿನ ಕೆಲಸವನ್ನು ಕೈಗೊಳ್ಳಬಹುದು. ನೀವು ಕೋಪಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಶಾಂತವಾಗಿರೋದು ಒಳ್ಳೆಯದು. ಆರೋಗ್ಯ ಸ್ಥಿತಿ ನಿಮ್ಮ ಪರವಾಗಿರುತ್ತೆ. ಕಾನೂನು ನ್ಯಾಯವು ಶೀಘ್ರದಲ್ಲೇ ಇತ್ಯರ್ಥವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಜೀವನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳು ಸ್ಪಷ್ಟವಾಗಿ ಮತ್ತು ಸಕಾರಾತ್ಮಕವಾಗಿರೋದ್ರಿಂದ ನೀವು ನೆಮ್ಮದಿಯನ್ನ ಮತ್ತು ವಿಶೇಷವಾದ ಫಲಿತಾಂಶವನ್ನು ಅನುಭವಿಸಬಹುದು. ಇಷ್ಟರ ಲಾಭ ಅದೃಷ್ಟವನ್ನ ನಾಳೆಯಿಂದ ಕಂಡುಕೊಂಡು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಗಳಿಸಿಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಈ ರಾಶಿ ಚಕ್ರದವರಿಗೆ ಪ್ರತಿಸ್ಪರ್ಧಿಗಳು ಕಂಪನಿಗೆ ಅಗತ್ಯವಾದ ವ್ಯವಹಾರದಲ್ಲಿ ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸಿಕೊಡ್ತಾರೆ. ಪರಸ್ಪರ ಸ್ವಲ್ಪ ಸಮಯವನ್ನ ಕುಟುಂಬಕ್ಕೂ ನೀಡೋದು ಅವಶ್ಯಕತೆ ಇರುತ್ತೆ. ನೀವು ಹೊಸ ಆಸ್ತಿಯನ್ನ ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಬಾಸ್ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನು ನೀವು ಆಶ್ಚರ್ಯಗೊಳಿಸಬಹುದು. ಇಷ್ಟರ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮಕರ ರಾಶಿ, ಮೀನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.